ಕೊಟ್ಟು ಬಂದೇನಪ್ಪ ದುಡ್ಡ. ಅವ್ನ ಗುಂಡನ ಕೈಗೆ ಕೊಟ್ಟು ಬಂದೆ. ತಗೊಳಲ್ಲ ದುಡ್ಡ 1,00,000 ಅಂತ ಹೇಳಿ ಕೊಟ್ಟು ಬಂದೆ. ಇಸ್ಕೊಂಡು ಇಕ್ಕೊಂಡ ಬಿಡತ್ತ ಹಾಳಾಗೋದ್ರು ಹೋಗ್ಲಿ. ನಾನು ಇನ್ನು ಎಷ್ಟು ದಿನ 1,00,000 ದುಡ್ಡು ಇಕ್ಕೆ ನೀನು ಎಷ್ಟು ದಿನ ಇರ್ತಾನೆ ಹೋದ್ರು ಹೋಗ್ಲಿ ಬಿಡತ್ತಾಗಿ. ನಮ್ಮ ತಾಗಿಸ್ಕೊಂಡಿದ್ದು ಅವ್ನಿಗೇನು ಅದೇನು ಉಳಿಯಲ್ಲ. ಹೋಗುತ್ತೆ ಎಲ್ಲ ನಾವು ಒಂದು ಕಡೆಗೆ ಹಾಳಾಗಿ ಹೋಗುತ್ತೆ. ಸುಮ್ಕಿರು, ನನಗೆ ಹಂಗೆ ಬೇಜಾರಾದ ಕಣೆ. ಬಿಡತ್ತ ಈ ವಸ್ತು ನಿಕ್ಕೆಂತಾನೆ ಅವನೇನೇನು ಏನಂಗೆ ಒಂದು 5 ಟೇರ್ ಮನೆ ಕಟ್ಟಲ್ಲ. 1,00,000 ದುಡ್ಡನ್ನಾಗಿ ನೀ ಯಾಕೆ ಮಾಡ್ಬೋದಮ್ಮ? ಅವನು ಏನೋ ಹೆಂಡ್ತಿ ಒಂದು ಜೊತೆ ಕಿವೆ ಮತ್ತೊಂದು ಕೊಡ್ಬೋದು, ಮಗ್ಗ ಪಗ್ಗ ಒಂದು ಉಂಗ್ರ ಪಂಗ್ರ ತರ್ಬೋದು. ಅಷ್ಟು ಬಿಟ್ಟರೆ ಇನ್ಯಾತು ಮಾಡೋಕ್ಕಾಗಲ್ಲ. ಇವಾಗ 1,00,000 ದುಡ್ಡು ನೀನು ಮಾಡೋಕ್ಕಲ್ಲ ಬಿಡತ್ತ ಹಾಳಾಗೋದ್ರು ಹೋಗಿ. ಹೆಂಗಾಗ್ಲಿ 1,00,000 ದುಡ್ಡು ಹೊಟ್ಟೆ ಉರಿತೈತಿ. ನೆನಿಸ್ಕೊಂಡ್ರೆ ಹೋಗತ್ತ ಎಂತ ಕೆಲಸ ಆಯ್ತು ಅಂತ ಅನ್ಸುತ್ತೆ. ಬಿಡತ್ತ ಅದನ್ನೇ ನಿನ್ನ ತಲೆಗೆ ಕಿಕ್ಕೆಮಕ್ಕೆ ಹೋಗ್ಬೇಡ. ನಾನು ಮನ್ಸು ಮಾಡಿದರೆ 1,00,000 ದುಡ್ಡು ದುಡಿಯೋದೇನು ದೊಡ್ಡದಲ್ಲ. ನಾನೆಲ್ಲನ ದುಡಿತೀನಿ. ದಿನ ಏನಿಲ್ಲ ಅಂದ್ರೂ ಹೋಗಿ 2,000 3,000 ತಗೊಂಬತ್ತೀನಿ. ಒಂದಿನ ಯಾತ್ಕನ ಹೋಗಿದ್ದೀನಿ ಅಂತಂದರೆ ನಾನೇನು ಏನಿಲ್ಲ ಚೆನ್ನಾಗಿ ದುಡ್ಕೊಂಬತ್ತೀನಿ. ನನಗೆ ಗೊತ್ತೈತಿ ಹೆಂಗೆ ದುಡಿಬೇಕು ಅಂಬೋದು. ನಾವು ಸ್ವಂತವಾಗಿ ಒಂದು ಟ್ಯಾಕ್ಟ್ರ್ ತಗೋಬೇಕಣಪ್ಪ. ಟ್ಯಾಕ್ಟ್ರ್ ತಗೊಂಡು ನಾವು ಮಳ್ಳಡಿಯಕ್ಕೆ ಹೋಗ್ಬೇಕು. ಟ್ಯಾಕ್ಟ್ರ್ ತಗೋಬೇಕ ನಾವು ಒಂದು ಟ್ಯಾಕ್ಟ್ರ್ ತಗೋಬಿಟ್ರೆ ನೀನು ಬೇರೆ ಮಳೆ ತುಂಬಕ್ಕೆ ಹೋಗೋ ಬದಲು ಹೆಂಗನ ಮೋಹಿತಾನೇನೆ ಟ್ಯಾಕ್ಟ್ರ್ ಹೊಡೆಯೋದು ಕಲ್ತ್ಕೊಬಿಟ್ರೆ ನಾವೇನೆ ಸ್ವಂತ ಮಳ್ಳು ಹೊಡೆದು ರಾತ್ರಿ ಎಲ್ಲನ ಚೆನ್ನಾಗಿ ದುಡ್ಡು ಮಾಡ್ಬೋದು. ಮಳ್ಳು ಹೊಡೆದ್ರೆ ಒಳ್ಳೆ ಲಾಭ ಐತೆ. ಇವಾಗೆಲ್ಲ ಮಳ್ಳು ಸಖತ್ ರೇಟ್ ಆಗೈತೆ. ಮಳ್ಳು ಸಿಗಲ್ಲ ಅಂತ ಈಗ ನೀನು ರಾತ್ರಿ ಹೊತ್ನಾಗ ಬೇರೆಯವ್ರಿಗೆ ಮಳ್ಳು ತುಂಬಕ್ಕೆ ಹೋಗೋ ಬದಲು ನಾವೇ ತುಂಬ್ಸೋಣ. ಸುಮ್ಮನೆ ಒಂದು ಟ್ಯಾಕ್ಟ್ರ್ ತಗೊಂಬನ. ನಮ್ಮ ಮೋಹಿತಿಗೆ ಒಂದು ಟ್ಯಾಕ್ಟ್ರ್ ಕೊಡ್ಸೋಣ. ಸುಮ್ಮನೆ ಒಂದು ಟ್ಯಾಕ್ಟ್ರ್ ತಗೊಂಡ್ರತ್ಲಾಗೆ ಅವ್ನು ಹೆಂಗೆ ಆಮೇಲೆ ಏನೋ ಒಂದು ಮಾಡ್ತಾನೆ. ಅದಕ್ಕೇನೆ ಬೇರೆಯವ್ರಿಗೆ ಹೋಗ್ಬೇಡ, ನಾವೇನೆ ಏನು ಸ್ವಂತ ನಾವೇ ಟ್ಯಾಕ್ಟ್ರ್ ತಗೊಂಬನ. ಹಂಗೆ ಮಾಡೋಣ ಹೇಳು. ಈಗ ನಾನು ರಾತ್ರಿ ಹೊತ್ನಾಗ ಮಳೆ ತುಂಬಕ್ಕೆ ಹೋಗ್ತೀನಿ. ದಿನ ಹೆಂಗಲ್ಲ ಅಂದ್ರೆ 2,000 3,000 ರೂಪಾಯಿ ದುಡ್ಕೊಂಬರ್ತೀನಿ. ಇನ್ನು ನಮ್ಮದೇ ಸ್ವಂತ ಟ್ಯಾಕ್ಟರ್ ತಗೊಂಡ್ರೆ ದಿವ್ಸಕ್ಕೆ ಒಂದು 10,000 ದುಡ್ಡು ನೋಡ್ತೀವಿ. ದಿವಸ 10,000 15,000 ದುಡ್ಡು ನೋಡ್ತೀವಿ. ತಿಂಗಳಿಗೆ ಹೆಂಗಲ್ಲ ಅಂದ್ರೆ ಒಂದು 2-3 ಲಕ್ಷ ದುಡ್ಡು ದುಡ್ದಾಕ್ಬಿಡ್ಬೋದು. ಸರಿ ಆಯ್ತು ಹೇಳು, ಹಂಗೆ ಮಾಡೋಕ್ಕಾಗುತ್ತೆ. ಅಮ್ಮ 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 ನಮ್ಮ ಮೋಹಿತ ಮಾತಾಡಿಸ್ದಂಗೆ ಆಗ್ತೈತಲ್ಲ. ಪಾಪ ಮೋಹಿತ ಬಾರಮ್ಮ ವರಕ್ಕೆ ಬೈಲೆ. ಯಾಕ ಕರೀತಾನೆ ಬಂದವನೇನಪ್ಪ. ಬಾ. ಯಾಕೆ ಬಂದಿರ್ಬೇಕು. ಫೋನ್ ಮಾಡಿದ್ನಿ ಅದಾಗ. ಇಲ್ಲಪ್ಪ, ಯಾಕೆ ಹೇಳಿರ್ಲಿಲ್ಲ. ಬರ್ತೀನಿ ಅಂತಲೇ ಹೇಳಿರ್ಲಿಲ್ಲ, ಏನಿಲ್ಲ. ನಾನು ಕೆಲಸ ಐತೆ ಕಣಮ್ಮ ಅಂತಂದ. ಬಾರ್ ಪಾಪ ಅಂತಂದೆ. ಕೆಲಸ ಐತೆ ಕಣಮ್ಮ, ಬರೋಕ್ಕಾಗಲ್ಲ ಅಂತ ಅಂದಿದ್ದ. ಬರೋ ಕೆಲಸ ಕಣಮ್ಮ, ಇಲ್ಲಿ ಇರೋಕ್ಕಾಗಲ್ಲ ಅಂತ ಒಂದು ಪಟ್ಟಂದ. ಅದಕ್ಕೆ ಬಾರ್ ಪಾಪ ಅತ್ಲಾಗೆ ಏನು ಕೆಲಸದ್ದೇನು ಕೊಳೆ ಹೋಗಲ್ಲ, ಇಲ್ಲಿ ಆತನ ಒಂದು ಕೆಲಸ ಮಾಡುವಂತೆ ಅಂತ ಹೇಳಿದ್ದೆ. ಅದಕ್ಕೆ ನಾನು ಬಂದವನೇನ. ನಡಿ ನೋಡೋಣ, ಕೆಲಸ ಮಾಡೋಕ್ಕಾಗಲ್ಲ ಕಣಮ್ಮ ಅಲ್ಲಿ ಅಂತ ಅಂಬಾನು. ಮತ್ತೆ ಕೆಲಸ ಮಾಡೋಕ್ಕಾಗಲ್ಲೋ ಅಂತಗ ಹೋಗಿ ಕಂಡರ್ ಗಾಳಾಗಿ ದುಡಿಯೋದ್ಕಿನ್ನ ನಾವೇ ಸ್ವಂತ ಟ್ಯಾಕ್ಟ್ರಿ ಒಂದು ಸ್ವಂತ JCB ಬಿಟ್ರೆ ಅಲ್ಲ ಲೋನ್ ಮೇಲೆ ತಗೋಬೋದು. ಅತ್ಲಾಗೆ ಏನೋ ಒಂದು ಮಾಡ್ಬೋದತ್ತ. ನನ್ನ ತಂದೆ 1 ಲಕ್ಷ ಕೊಡ್ತೀನಿ ಅಂತ ಹೇಳವನಿ. ಅವನು ಒಟ್ಟು ಹೊಲ ಫಲ ಮಾರ್ತೀನಿ, ಹೊಲ ಕೆಲಸ ಏನಾಗ್ತೀನಿ ಅಂತ ಹೇಳಿದೀನಿ ನಾನು. ಅದಕ್ಕೆ 1 ಲಕ್ಷ ಕೊಡ್ತೀನಿ ಅಂತ ಹೇಳವನಿ. ಅವನು ಏನೋ ಕೊಟ್ರೆ ಒಂದು ಟ್ಯಾಕ್ಟರ್ ತಂದ್ಬಿಡಾನ. ಪಾಪ ಮೊಯ್ತ, ಇದೇನ ಇದು? ಯಾಕ ಅಮ್ಮ ಇವಳ ಹೆಸರು ತಿಪ್ಪು ಅಂತ ಹೇಳಿ ನಾನು ಇವಳು ಮದುವೆ ಆಗಿದ್ದೀವಿ. ಭಾಳ ದಿನದಿಂದನೂ ನಾವಿಬ್ಬರು ಇಷ್ಟಪಟ್ಟಿದ್ವಿ. ನಾನು ನಮ್ಮ ಮೋಹಿನಿ ಮದುವೆ ಆಗಲಿ ಅಂತ ಕಾಯ್ತಿದ್ದೆ. ಅವಳ ಮದುವೆನೂ ಆಯ್ತಲ್ಲ, ಅದಕ್ಕೆ ತಿಪ್ಪನ್ನ ನಾನು ಮದುವೆ ಆದೆ ಕಣಮ್ಮ. ಅಲ್ಲ ಕಣಲ್ಲ ಪಾಪ, ಒಂದು ಮಾತನ್ನ ಹೇಳ್ಬೇಕಿಲ್ಲೇನ? ನೀನು ಹಿಂಗೆ ಮಾಡ್ದಲ್ಲ. ನಿಮ್ಮ ಮೋಹಿನಿನೂ ಹಂಗೆ ಮಾಡ್ತು, ನಿನ್ನ ತಂಗ್ಯಮ್ಮ ನೀನು ಹಿಂಗೆ ಮಾಡಿರೆ. ಒಂದು ಮಾತು ಹೇಳಿದ್ರೆ ನಾವು ತೀರಾ ಈ ಹುಡುಗಿಯರ ಮನೆಗೆ ಹೋಗಿ ಕೇಳಿ ಹೇಳಿ ಒಂದು ಗ್ರ್ಯಾಂಡ ಮಾಡ್ಬೋದಾಗಿತ್ತು. ನಾನು ಹೇಳ್ದೆ, ನಿಮ್ಮ ಅಪ್ಪ ನಿಮ್ಮಮ್ಮನ ಒಪ್ಸು ಹೋಯ್ತು. ನಿಮ್ಮ ಅಪ್ಪ ನಿಮ್ಮಮ್ಮ ಒಪ್ಕೊಂತಾರೆ. ಅವ್ರು ಹೆಂಗೆ ಏನು ಅಂತ ನಾನು ನೋಡಿದ್ದೀನಿ, ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ. ಈ ಊರಿಗೆಲ್ಲ ನಾನು ಬಂದಿದ್ದೀನಿ ಆಂಟಿ. ಬಂದಿದ್ದೀನಿ ಆಂಟಿ. ಹೋಗಿ ನಮ್ಮ ಹುಡುಗ ಒಂದು ಮಾತನ್ನ ಹೇಳಲಿಲ್ಲ. ಅಮ್ಮ ಹಿಂಗೈತೆ ಕಣಮ್ಮ ಅಂತ ಅಂದಿದ್ರೆ ಸಾಕಾಗಿತ್ತು. ನನಗೆ ಮದುವೆ ಆಗಿರೋದು ನೋಡಿ ಆಶ್ಚರ್ಯ ಆದಂಗೆ ಆಗ್ತೈತೆ. ಒಂದು ಮಾತನ್ನ ಒಂದು ಸೂಸನಾದರೂ ಹೇಳಿದ್ರೆ ನಂತಾಗೆ ಅಮ್ಮ ಹಿಂಗಳಮ್ಮ ನಾನು ಹಿಂಗೆ ಹುಡುಗಿನ ಇಷ್ಟಪಡ್ತಾ ಇದ್ದೀನಿ ಅಂತ ಅಂದಿದ್ರೆ ಸಾಕಾಗಿತ್ತು. ನಾನು ಹೇಳಿದ್ದೆ, ಪಾಪ ನೀನು ಯಾರನ್ನ ಮದುವೆ ಆಗ್ತೀನಿ ಅಂತ ಹೇಳ್ತೀಯ, ಅವ್ರನ್ನ ಆ ಹುಡುಗಿನ ತಂದು ನೀನು ಮದುವೆ ಮಾಡ್ತೀನಿ ಅಂತೇಳಿ ನಾನು ಅಲ್ಲಿ ನಮ್ಮ ಹುಡುಗಿಗೆ ಹೇಳ್ಬಿಟ್ಟಿದ್ದೆ. ಬಿಡತ್ತ, ಇನ್ನೇನು ಮಾಡೋಕ್ಕಾಗುತ್ತ ಅತ್ತಾಗೆ. ಹೆಂಗ ಆಗಿದೆ, ಚೆನ್ನಾಗಿದ್ದಾಳೆ. ಇಲ್ಲೇ ಮಗ್ಳೂರು ಅಲೆ ನಮ್ಮನಿಂದು ನೋಡಿದ್ದೀನಿ. 8 ವರ್ಷದಿಂದನ ನಾವಿಬ್ರು ಇಷ್ಟಪಟ್ಟಿದ್ವಿ ಅಮ್ಮ. 8 ವರ್ಷ. ನಾನು ಅಲೆನೇ ಯಾವಾಗ ಎಷ್ಟನೇ ಇಸ್ವೆಗೆ
ಮರ್ತೋಗೈತಲ್ವ ತಿಪ್ಪು, ನಿನಗೂ ನೆನಪಿಲ್ವಾ? ನಾವಿಬ್ರು ಏಯ್ತು ನೈನ್ತ್ ಏಯ್ತಲ್ಲಿ ಫಸ್ಟಿಗೆ ನಾವು ಹೈಸ್ಕೂಲಿಗೆ ಬಂದ್ವಾ. ಹೈಸ್ಕೂಲಿಗೆ ಹೋಗಿದ ತಕ್ಷಣ ಮೊಯ್ತು ನನಗೆ ಸಿಕ್ಬಿಟ್ರು. ಏಯ್ತಿಂದಲೂ ನಾವು ಇಷ್ಟಪಟ್ಟಿದ್ದೀವಿ. ಹೇಳಾರು ಅವರು ಇವರು ಏ ನಿನ್ನ ಮಗ ಆ ತಿಪ್ಪು ಅಂಬೋದೊಂದು ಹುಡುಗಿ ಬರುತ್ತೆ, ಆ ಹುಡುಗಿನ ಇಷ್ಟಪಡ್ತಾನೆ, ಆ ಹುಡುಗಿನ ಮಾತಾಡಿಸ್ತಾನೆ ಅಂತ ಎಲ್ಲ ಹೇಳಾರು. ಬಿಡು ಏನು ಅಂತಿದ್ದೆ, ಈ ಊರಾಗೆಲ್ಲ ಮಾತಾಡಾರು. ಬಿಡತ್ತ 8 ವರ್ಷದಿಂದಲೂ ಪಾಪ ಅವನು ಆಸೆ ಇಕ್ಕೇಣವನಿ ಹೆಂಗ ಆದ್ರೂ ಆಗ್ಲಿ ಅತ್ಲಾಗಿ. ಹೆಂಗ ನಮ್ಮ ಹುಡುಗ ಇಷ್ಟ ಅಂತೇಳಿ ನಮ್ಮ ಹುಡುಗ ಏನು ಇಷ್ಟಪಟ್ಟವನ ಹಂಗೆ ಆಗ್ಲಾಳು. ಇರ ನಮ್ಮ ಮಗ ಸೆನಕ್ ನಮ್ಮ ಹುಡುಗ. ನಾವು ಸೆನಕ್ ನೋಡ್ಕೊಂತೀವಿ ಕಣಮ್ಮ, ನೀನೇನು ತಲೆ ಕೆಡಿಸ್ಕೋಬೇಡ. ನಿಮ್ಮ ಅಪ್ಪ ನಿಮ್ಮಮ್ಮ ಯಾತನಂದ್ರೆ ಅವ್ರಿಗೂ ಒಂದು 2-3 ಸತಿ ಗೊತ್ತಾಗಿತ್ತು. ನಾನು ಹೇಳಿದ್ದೆ, ಅಪ್ಪ ನಾನು ಮದುವೆ ಅಂತ ಆದರೆ ಮೋಹಿತನೇ ಮದುವೆ ಆಗೋದಂತ ನಾನು ನಮ್ಮ ಅಪ್ಪ ನಮ್ಮ ಅಮ್ಮನ ಹತ್ರನೂ ಮಾತಾಡಿದ್ದೆ. ಅವರು ಸರಿ ಆಯ್ತು ಅಂತ ಹೇಳಿದ್ರು. ಆದರೆ ಅವ್ರಿಗೆ ಇವಾಗ ಸಿಟ್ಟೈತೆ ಸ್ವಲ್ಪ ದಿನ. ಆದರೆ ಅವ್ರು ಫೋನ್ ಮಾಡಿ ಹೇಳಿದ್ರು ಎಲ್ಲೇನೆ ಏನು ಅಂತ ಕೇಳಿದ್ರ. ಅದಕ್ಕೆ ನಾನು ಹಿಂಗೆ ಮೋಹಿತನ ಜೊತೆ ಮದುವೆ ಆಗ್ತಾ ಇದ್ದೀನಿ ಅಂತ ನಾನು ಹೇಳ್ದೆ. ಸರಿ ಆಯ್ತು ಅಂತ ಬೇಜಾರು ಮಾಡ್ಕೊಂಡು ಕಟ್ ಮಾಡಿದ್ರು. ಏನು ಬೈಲಿಲ್ಲ ಏನಿಲ್ಲ ನಮ್ಮಪ್ಪ ನಮ್ಮಮ್ಮ. ಸರಿ ಬಿಡು, ಸ್ವಲ್ಪ ದಿನ ಅಷ್ಟೇನೆ, ನಾವೇನು ಚೆನ್ನಾಗಿ ನೋಡ್ಕೊಂತೀವಿ, ನಿನ್ನ ಭಾಳ ಚೆನ್ನಾಗಿ ನೋಡ್ಕೊಂತೀವಿ. ಹೇಳಿ ಊರಾಗೆ ಯಾರನ್ನೂ ನೋಡ್ಕೊಂಡಿರ್ಬಾರ್ದು, ನಮ್ಮ ಸೊಸೆ ನಂಗೆ ನೋಡ್ಕೊಂತೀವಿ. ನಿಮ್ಮ ಮಾಮಂತೂ ಅಯ್ಯಪ್ಪ ನನ್ನ ಮಗನ ಹೆಂಡ್ತಿನ ನನ್ನ ಸೊಸೆ ನಾನು ಹಂಗೆ ಹಿಂಗೆ ಭಾಳ ಆಸೆ ಇತ್ತು. ಹಂಗ ಬಿಡತ್ತ. ಹೆಂಗ ನೀನು ಅದೃಷ್ಟ ಮಾಡಿದ್ಯಾ ಕಣಮ್ಮ, ನಮ್ಮ ಮನೆಗೆ ಬರ್ಬೇಕಂದ್ರೆ ನೀನು ಭಾಳ ಅದೃಷ್ಟ ಮಾಡಿದ್ಯಾ ಮಗಳೇ. ಗಿಡಮ್ಮ ನಿನ್ನ ಮದುವೆ ಆಗ್ಯವನೇ ಭಾಳ ದಿನದಿಂದಲೂ ಆಸೆ ಇಟ್ಕೊಂಡಿದ್ನಂತೆ. ಈ ಹುಡುಗಿನೇನೆ ಮದುವೆ ಆಗಬೇಕು ಅಂತೇಳಿ ಅದಕ್ಕೆ ಆಗಿ ಬಂದವನಿ. ನನಗೇನೇನು ಯಾವುದೇ ಬೇಜಾರಿಲ್ಲಪ್ಪ. ನಮ್ಮ ಹುಡುಗಿಗೆ ಹೇಳಿದ್ವಿ, ಪಾಪ ನೀನು ಯಾರನ್ನ ಇಷ್ಟಪಡ್ತೀಯ ಅವ್ರ ಜೊತೆಗೆ ಮದುವೆ ಮಾಡಿಸ್ತೀವಿ ಅಂತೇಳಿ ನಾನು ನಮ್ಮ ಹುಡುಗಿಗೆ ಹೇಳ್ಬಿಟ್ಟಿದ್ವಿ. ಹೆಂಗ ನಮ್ಮ ಹುಡುಗ ನಿಮ್ಮ ಮೇಲಿಂದ ಸ್ಯಾನಾಕಿದ್ರೆ ಸಾಕು. ಇನ್ನೇನು ನಮ್ಮ ಮನೆಗೆ ಬರೋ ಅಂತಾರೆ ಎಷ್ಟು ಅದೃಷ್ಟ ಮಾಡಿರ್ತಾರಲ್ಲ ಜಯಮಕ್ಕ. ಭಾಳ ಅದೃಷ್ಟ ಮಾಡಿದೆ ಬಿಡವ ಅಮ್ಮಣಿ. ಏನ್ ನೀನೇನು ಇಪ್ಪಟ್ಟು ಯೋಚನೆ ಮಾಡೋ ಅಂಥದ್ದೇನಿಲ್ಲ. ಎಲ್ಲ ಜನ ಅವಳೆ ನೋಡಲ್ಲ ಹೆಂಗ್ ನೋಡ್ತಾರೆ. ಏನಂತಾಳು ಏನೋ ಗಿಡ್ಡಮ್ಮ ಮದ್ವೆ ಆಗಿ ಬಂದ್ಬಿಟ್ಟವನೇ ಮಗ, ಏನಂತಾಳು ಏನೋ ಅಂತ ನೋಡ್ತಾರೆ. ಕಿಣಕಿ ನಾವೇನಿಲ್ಲ. ನಾನು ಅವತ್ತು ಹೇಳಿದ್ದೆ, ಪಾಪ ನೀನು ಹೆಂಗೆ ನಾನು ನೀನು ಹೆಂಗೆ ಹೇಳ್ತಿ ಹಂಗೆ ಕೇಳ್ತೀನಿ ಕಣಪ್ಪ. ಇರೋ ನಮ್ಮ ಮಗ, ನಮ್ಮ ಮಗ ಚೆನ್ನಾಗಿರ್ಬೇಕು, ನೀನು ಚೆನ್ನಾಗಿರ್ಬೇಕು. ಇವಾಗ ನಮ್ಮ ಮೋಹಿನಿನ್ನು ಒಬ್ಳೆ ಮಗಳು, ಅವಳನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ನಿಮಗೆ ಭಾಳ ಚೆನ್ನಾಗಿ ನೋಡ್ಕೊಂತೀವಿ ಕಣಮ್ಮ. ನಮ್ಮ ಮನೆ ಸೊಸೆ ಅಂದಮೇಲೆ ನಿನ್ನ ಬಿಡು ಭಾಳ ಚೆನ್ನಾಗಿ ನೋಡ್ಕೊಂತೀವಿ, ಚೆನ್ನಾಗಿರ್ತೀಯ ಬಿಡು. ನಮ್ಮ ಮನೆಯಾಗ ನೀನೇನು ಯೋಚನೆ ಮಾಡಬೇಡ. ಆಂಟಿ ನನಗೆ ನಂಬಿಕೆ ಇತ್ತು, ಎಲ್ಲ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂತೀರಾ ಅಂತೇಳಿ ತುಂಬ ನಂಬಿಕೆ ಇತ್ತು. ನಂಬಿಕೆ ಇತ್ತು ಆಂಟಿ, ನಂಬಿಕೆ ಇತ್ತು. ತುಂಬ ಒಳ್ಳೆಯಮ್ಮ ತಿಪ್ಪುನು. ತಿಪ್ಪಕ್ಕ ಅಂತ ಹೇಳಿ ಹೆಸ್ರು ಎಲ್ಲರೂ ತಿಪ್ಪು ತಿಪ್ಪು ಅಂತ ಕರೀತಾರೆ. ತಿಪ್ಪಕ್ಕ ಅಂತ ಮೊದಲಿಂದಲೂ ತಿಪ್ಪಕ್ಕ ಅಂತ ಕರೆಯೋರು. ಇವಾಗೆಲ್ಲ ಇವಳು ತಿಪ್ಪು ಅಂತ ಕರೀರಿ ನನಗೆ ಅಂತೇಳಿ ತಿಪ್ಪು ಅಂತ ಕರೀತಾಳೆ. ತಿಪ್ಪಕ್ಕೆ ಸೆನಕಿಲ್ಲ ಹೇಳು, ತಿಪ್ಪು ಅಂತಲೇ ಸೆನಕೈತಿ. ತಿಪ್ಪು ಅಂತ ಕರಿಬೋದು. ಚೆನ್ನಾಗೈತಿ ತಿಪ್ಪು ಅಂತ. ಭಾಳ ಚೆನ್ನಾಗಿ ಕುಮಾರಪ್ಪ ಅಂತೂ ಸೊಸೆನಂತೂ ಬೋಲ್ ಚೆನ್ನಾಗಿ ನೋಡ್ಕೊಂತ ನಿಗಳಮ್ಮ. ನಿನ್ಗೇನು ಬೇಕು ಮಾಮ ಇಂಥದ್ದು ಇಲ್ಲ ಅಂತ ಒಂದು ಮಾತು ಹೇಳ್ಬಿಡು ಸಾಕು, ತಂದು ಬಿಡ್ತಾನೆ. ಅಯ್ಯಪ್ಪ ಹುಡುಗರ್ಗೇನೆ 1 kg ಖಾರ, 1 kg ಕಡಲೆ ಬೀಜ, ಅಯ್ಯೋ ಯಾವ ತನಾಗಲಿ ತಿಂಬಕಂಗೆ ತೋರಾನು. ನಿನ್ನಿಪ್ಪಟ್ಟು ಇನ್ನೂ ಸ್ಯಾನಕ್ಕೆ ನೋಡ್ಕೊಂತಾನೆ ಬಿಡು ನಿಮ್ಮ ಮಾವ. ಸೊಸೆ ಅಂದಮೇಲೆ ಇನ್ನೂ ಸ್ಯಾನಕ್ಕೆ ನೋಡ್ಕೊಂತಾನೆ ನಮ್ಮ. ಕೇಳಿ ನಮ್ಮ ಹುಡುಗರ್ನ, ಇವ್ರಿಬ್ರಿಗೂ 1 kg ಚಕ್ಲಿ. ಅಯ್ಯೋ ಹೆಂಗಿಲ್ಲಡೋ ಕರೆ ಕವೇರಕ್ಕೆ ಹಾಕ್ಸ್ಕೊಂಬರಲ್ಲ ನಮ್ಮ ಅಯ್ಯಪ್ಪ, ಹಿಂಗೆ ಇಟ್ಕೊಂಬರು ತಕೊಂಡು. ಎಲ್ಲ ನೋಡ್ಲಂತೀನಿ. ಸೊಸೆನ್ ಬಿಟ್ಟೈತೆ ಅಯ್ಯಪ್ಪ, ಸೊಸೆನಂತೂ ಇನ್ನೂ ಭಾಳ ಚೆನ್ನಾಗಿ ನೋಡ್ಕೊಂತೈತಿ. ಯಾವ ತನಾಗ್ಲಿ ನಮ್ಮ ಅಯ್ಯಪ್ಪ ಏನಿಲ್ಲ, 1 kg ಗಟ್ಲೆ, 1 kg ಖಾರ, 1 kg ಸೇಬು, ಬಾಳೆಹಣ್ಣು. ಅಯ್ಯೋ ನಮ್ಮ ಮನೆಗೆ ತಿಂಬರ್ರಾಪು ಉಂಬರ್ರಾಪು. ಚೆನ್ನಾಗಿರ್ತೇವೆ ಬಿಡು. ಇನ್ನು ಆರತಿ ಮಾಡಿ ದೇವಕ್ಕ, ನಾನೇ ಆರತಿ ಮಾಡೋನೇನ? ಮಾಡ ಆರತಿ ಬೇಡ ಒಳಕ್ಕೆ ಬಿಡಕ್ಕ. ನಮ್ಮ ಅಯ್ಯಪ್ಪ ಏನಿಲ್ಲ ಕಣಮ್ಮ, ನಿಲ್ಲಡೋ ಯಾತನಾಗಿ ತಿನ್ ಸಾಕಾಗಬೇಕು ಅಂತಾರನೇ ನಮ್ಮ ಇಂಥ ನಮ್ಮ. ಬೇಡಮ್ಮ ಭಾಳ ಚೆನ್ನಾಗಿ ನೋಡ್ಕೊಂತೀನಿ, ನೀನೇನು ಯೋಚನೆ ಮಾಡಬೇಡ. ಚೆನ್ನಾಗಿರೋದು ನೋಡು ಅಷ್ಟೇ. ನನಗೂ ನಾನು ಈ ಮನೆಗೆ ಬಂದರೆ ತುಂಬ ಚೆನ್ನಾಗಿರ್ತೀನಿ ಅಂತ ನನಗೂ ನಂಬಿಕೆ ಇತ್ತು. ಅದಕ್ಕೆ ನಾನು ಮದುವೆ ಆಗ್ಬಿಟ್ಟೆ. ಚೆನ್ನಾಗಿರ್ತೀನಿ ಬಿಡತ್ತೆ, ನಾನು ಚೆನ್ನಾಗಿರ್ತೀನಿ. ನನ್ನ ಮಗ ಮದುವೆ ಆಗಿ ಬಂದಿದ್ದಾನೆ. ನಮಗಂತೂ ಖುಷಿನೋ ಖುಷಿ. ನನ್ನ ಮಗನ ಮದುವೆ ಆಗ್ಬಿಡ್ತಲ್ಲ, ಇರೋನ ಒಬ್ಬ ಮಗ ಚೆನ್ನಾಗಿರಲಿ ಅಂತೇಳಿ ತುಂಬ ಖುಷಿ ಆಗ್ತೈತಿ. ಏನೋ ಒಂಥರ ಖುಷಿ. ಇನ್ನು ನಾವಂತೂ ನಮ್ಮ ಸೊಸೆನ ತುಂಬ ಚೆನ್ನಾಗಿ ನೋಡ್ಕೊಂತೀವಿ. ಇಲ್ಲಿ ಯಾರೂ ಇಡೀ ನಮ್ಮ ಕೇರೆಗೇನೆ ಯಾರು ನೋಡ್ಕೊಂಡಿರ್ಬಾರ್ದು ನನ್ನ ಸೊಸೆನ. ಅಷ್ಟು ಚೆನ್ನಾಗೆ ನಾವು ನೋಡ್ಕೊಂತೀವಿ. ಯಾವುದಕ್ಕೂ ತಿಂಬಕು ಉಂಬಕು ಯಾವುದಕ್ಕೂ ಕಮ್ಮಿ ಮಾಡಲ್ಲ ನನ್ನ ಸೊಸೆನ, ಹಂಗೆ ನೋಡ್ಕೊಂತೀವಿ.
ನೋಡ್ತಾ ಇರಿ ನೀನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳಿ ಎಲ್ಲರ ಹತ್ರ ಕೇಳ್ಕೊಡ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್, ಸಿ ಯು.